ಆದರೆ ಇದು ಒಂದು ಏನು ಬೆಲ್ಟ್ ಇದೆ, ಒಂದು ಅಯಸ್ಕಾಂತದ ಒಂದು ಬೆಲ್ಟ್ ನನ್ನ ಹತ್ರವೂ ಇದೆ. ಒಂದು ಕೈ ನೋವಾದ ಸಂದರ್ಭದಲ್ಲಿ, ಕಾಲು ನೋವಾದ ಸಂದರ್ಭದಲ್ಲಿ ಅದನ್ನು ಕೈಯಲ್ಲಿ ಕಟ್ಟಿಕೊಂಡಾಗ ಅದರ ಅರ್ಧ ಗಂಟೆ ಒಳಗೆ ಅದರ ಪರಿಣಾಮ ಏನು ಅನ್ನೋದು ನಾವು ಅದನ್ನು ತಿಳ್ಕೊಂಡಿದ್ದೇವೆ. ಹಾಗಾಗಿ ಈ ಅಮೆಗಾ ಕಂಪನಿಯವರು ಇದನ್ನು ಪರಿಚಯಿಸ್ತಾ ಇದ್ದಾರೆ. ಇದು ವಿದೇಶದಲ್ಲಿ ಬಹಳಷ್ಟು ಪ್ರಚಾರದಲ್ಲಿದೆ. ನಮ್ಮ ದೇಶದಲ್ಲಿ, ನಮ್ಮೂರಿನಲ್ಲಿ ಮಾತ್ರ ಇದರ ಪ್ರಚಾರ ಬಹಳಷ್ಟು ಕಮ್ಮಿ ಇದೆ. ಹಾಗೆ ಒಂದು ಆರೋಗ್ಯದ ದೃಷ್ಟಿಯಿಂದ ನಾವು ಇದರ ಬಳಕೆ ನಾವು ಸದಾ ಮಾಡ್ತಾ ಇರಬೇಕು. Pay a little money and buy your health, buy your wealth also, because health is wealth. I am 60 years old. I am a diabetic for 32 years. And this one bracelet has helped me to keep my sugar under control. I am happily ready to do martial art now, jujutsu. If anybody wants to try it, please come. ಇದೊಂದು ಹಾಕಿದ ನಂತರ ಇದನ್ನು ನಾನು ತಗೊಂಡದ್ದು, ನನ್ನ ಆಕ್ಸಿಡೆಂಟ್ ಆದ ನಂತರ ಕಾಲು ನೋವು ಎಲ್ಲ ತುಂಬ ಇತ್ತು, ಅದಕ್ಕೋಸ್ಕರ ತಗೊಂಡದ್ದು. ಅದರ ನಂತರ ಇದು ಹಾಕಿದ ನಂತರ ನನಗೆ ಈಗ 1 ವರ್ಷದಿಂದ ನಾನು ಇದು ಹಾಕ್ತಾ ಇದ್ದೇನೆ. ಆದರೆ ನನಗೆ ತುಂಬ ಇಂಪ್ರೂವ್ ಅಂತ ಹೇಳಿದರೆ ನನಗೆ ನಡಿಲಿಕ್ಕಾಗದ ಪರಿಸ್ಥಿತಿ ಇತ್ತು, ಈಗ ನಡಿಲಿಕ್ಕಾಗುವಂಥ ಪರಿಸ್ಥಿತಿ ಬಂದಿದೆ. ಅದು ಇನ್ನೂ ಇಂಪ್ರೂವ್ ಆಗುವಂಥ ಚಾನ್ಸ್ ಉಂಟು. ಇದರಿಂದ ನನಗೆ ತುಂಬ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ಎಲ್ಲ ವಿಷಯದಲ್ಲಿ ಇದಕ್ಕೆ ನೀರು ಕುಡಿದು ನಾನು ಆದಷ್ಟು ಇದು ಮಾಡ್ತಾ ಇದ್ದೇನೆ. ಜೀವನದಲ್ಲಿ ತುಂಬ ಇದರಲ್ಲಿ ಖುಷಿಯಲ್ಲಿದ್ದೇನೆ. ಇದರಂಥ ಒಂದು ವಸ್ತು ಇನ್ನು ಎಲ್ಲಿ ಸಿಗಲಿಕ್ಕಿಲ್ಲ. ನನ್ನ ಹೆಸರು ಭಾಸ್ಕರ್ ಅಂತೇಳಿ, ನಾನು ಇಲ್ಲಿ ಚೀಫ್ ವಾರ್ಡ್ನಾಗಿ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಹಲವು ತಿಂಗಳಿಂದ ಕೈ ಭಾಳ ಪೇಯ್ನ್ ಇತ್ತು. ಕೈ ನಿಜವಾಗಿ ಹೇಳಬೇಕಂದ್ರೆ ನನಗೆ ಮೇಲೆ ಎತ್ತಲಿಕ್ಕೆ ಆಗ್ತಿರಲಿಲ್ಲ. ನಾನು ಒಂದು ಹಾಸ್ಪಿಟ್ಲಲ್ಲಿ ಹೋಗಿ ಫಿಸಿಯೋಥೆರಪಿ ತಗೊಂಡೆ. ಎಷ್ಟು ಒಂದು 2 ತಿಂಗಳು ಫಿಸಿಯೋಥೆರಪಿ ತಗೊಂಡು ಸ್ವಲ್ಪ ಗುಣ ಆಯಿತು. ಮತ್ತು ಮನೆಗೆ ಬಂದು ಸ್ವಲ್ಪ ಸಮಯ ಆಗುವಾಗ ಪುನಃ ಅದೇ ಪ್ರಾಬ್ಲಮ್ ಸ್ಟಾರ್ಟ್ ಆಯಿತು. ಆಮೇಲೆ ನನ್ನ ಒಬ್ಬ ಫ್ರೆಂಡು, ಒಬ್ಬರು ಲೇಡಿ ನನ್ನನ್ನು ವೆನ್ಲಾಕ್ ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದರು. ಅಲ್ಲಿ ಸಾಧಾರಣ ಒಂದು 15 ದಿವಸ ನನಗೆ ಟ್ರೀಟ್ಮೆಂಟ್ ಆಯಿತು. ಟ್ರೀಟ್ಮೆಂಟ್ ಆದರೂ ಕೂಡ ನನ್ನ ಕೈಯಲ್ಲಿ ಯಾವ ಒಂದು ಪೇಯ್ನ್ ಸ್ವಲ್ಪ ಕಮ್ಮಿ ಆದಾಗಾದರೂ ಕೂಡ ಪುನಃ ಪೇಯ್ನ್ ಹೆಚ್ಚಾಯಿತು ನನಗೆ. ಅದಕ್ಕೆ ಏನು ಮಾಡಬೇಕು ಅಂತ ಹೇಳಿ ನನಗೆ ಗೊತ್ತಾಗಲಿಲ್ಲ. ಆ್ಯಕ್ಚುಲಿ ನನ್ನ ಹತ್ರ ಅದಕ್ಕೆ ಟ್ರೀಟ್ಮೆಂಟ್ಗೆ ಬೇಕಾದಷ್ಟು ಹಣ ಉಂಟು, ಆದರೆ ನನಗೆ ಹೆಲ್ತ್ ಇದನ್ನು ಸರಿ ಮಾಡ್ಕೊಳ್ಳಿಕ್ಕೆ ಮಾತ್ರ ನನಗೆ ಖಂಡಿತ ಆಗಲಿಲ್ಲ. ಹೀಗೆ ಇರುವಾಗ ಅದೇನೇ ಆಲೋಚನೆ ಮಾಡ್ತಾ ಇರುವಾಗ ಒಂದು ದಿವಸ ನಾನು ಮನೆ ಹತ್ರ ಸಣ್ಣ ಕೆಲಸ ಮಾಡ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಗೆ ಯಾರೋ ಬಂದಿದ್ದಾರೆ ನಿಮ್ಮನ್ನು ಮೀಟ್ ಆಗಲಿಕ್ಕೆ ಅಂತ ಹೇಳಿದ್ರು. ಅದಕ್ಕೆ ನಾನು ನೆನೆಸಿದೆ, ಯಾವಾಗಲೂ ಸಾಧಾರಣ ಯಾರಾದರೂ ಬಂದು ಅದು ಇದು ಮಾಡಲಿಕ್ಕೆ ಬರ್ತಾರೆ. ಅದಕ್ಕೆ ನಾನು ಹೇಳಿದೆ, ನಾನು ಇಲ್ಲ ಅಂತ ಹೇಳು, ಹೊರಗೆ ಕಳಿಸ್ಬಿಡು ಅಂತೇಳಿ. ಎಷ್ಟೊತ್ತಾದರೂ ಕೂಡ ಅವ್ರು ಹೋಗಲಿಲ್ಲ. ಕೊನೆಗೆ ನಾನು ಒಳಗೆ ಬರುವಾಗ ಪುನಃ ಅವರು ಅಲ್ಲೇ ಇದ್ದರು. ಆಗ ನಿಮ್ಮ ಪ್ರಾಬ್ಲಮ್ ಎಂತ ಕೇಳಿದ್ರು. ನಾನು ಹೇಳಿದೆ, ನನ್ನ ಕೈ ಹೀಗೆ ಮೇಲೆ ಎತ್ತಲಿಕ್ಕೆ ಆಗೋದಿಲ್ಲ. ಬಸ್ನಲ್ಲಿ ಹೋಗುವಾಗ ಕೂಡ ಈಗ ಅಡ್ಡ ಹಿಡಿಬೋದಲ್ಲದೆ ಮೇಲೆ ಖಂಡಿತ ಹಿಡಿಲಿಕ್ಕೆ ಆಗೋದಿಲ್ಲ. ಭಾಳ ನಾನು ಸಫರ್ ಆಗ್ತಾ ಇದ್ದೇನೆ ಅಂತ ಹೇಳಿದೆ. ಅವರು 1-2 ಸಿಂಪಲ್ ಡೆಮೋ ಎಲ್ಲ ಮಾಡಿದರು. ಡೆಮೋ ಮಾಡುವಾಗ ನನಗೆ ಭಾಳ ಆಶ್ಚರ್ಯ ಆಯಿತು, ಇದರಲ್ಲಿ ಇಷ್ಟು ಶಕ್ತಿ ಉಂಟಾ ಅಂತೇಳಿ. ಕಡೆಗೆ ನೀವು ಹಾಕಿಕೊಳ್ಳಿ ಅಂತ ಹೇಳಿದ್ರು. ನಾನು ಒಂದು ಅರ್ಧ ಗಂಟೆ ನಾನು ಹಾಕ್ಕೊಂಡು ನನ್ನ ಕೈಯನ್ನು ಮೇಲೆ ಎತ್ತುವಾಗ ನನ್ನ ಕೈ ಮೇಲೆ ಸಲೀಸಾಗಿ ಹೋಯಿತು. ನನಗೆ ಇದೊಂದು ಭಯಂಕರ ಭಾಳ ಸಂತೋಷ ಆಯಿತು ನನಗೆ. ನಾನು ಏನು ಮಾಡಿದೆ ಅಂತ ಹೇಳಿದ್ರೆ, ನನಗೆ ಮಾತ್ರ ತಗೊಂಡದಲ್ಲ, ನನಗೆ ತಗೊಂಡೆ ಕೂಡ ನನ್ನ ಮಗನಿಗೊಂದು, ನನ್ನ ಹೆಂಡತಿಗೊಂದು, 3 ಜನಕ್ಕೆ ಒಟ್ಟಿಗೆ ತಗೊಂಡೆ. ಯಾಕಂತ ಹೇಳಿದ್ರೆ ಇದರಲ್ಲಿ ಒಂದು ಅದ್ಭುತವಾದಂಥ ಶಕ್ತಿ ಉಂಟಂತೇಳಿ ಗೊತ್ತಾಯಿತು. ನನಗೆ ಭಾಳ ಸಂತೋಷ. ಈಗ ತಗೊಂಡು ನಾನು ಹಾಕಿ 1 ವರ್ಷ ಆಯ್ತು ಈಗ ನನಗೆ. ಈಗ ಯಾವ ಒಂದು ಪೇಯ್ನ್ ಕೂಡ ನನ್ನ ಇದರಲ್ಲಿ ಇಲ್ಲ. ಈವನ್ ಅದು ಮಾತ್ರ ಅಲ್ಲ, ನನ್ನ ಕಾಫ್ ಮಸಲ್ ಕೂಡ ಪೇಯ್ನ್ ಆಗ್ತಾ ಇತ್ತು. ಆ ಕಾಫ್ ಮಸಲ್ ಕೂಡ ಅದು ಕಂಪ್ಲೀಟ್ ನೋವು ಹೋಗಿದೆ. ಈಗ ನಾನು ಎಲ್ಲಿ ಸಹ ಹೋಗ್ತೇನೆ, ಎಲ್ಲಿ ಸಹ ಬರ್ತೇನೆ, ಬಹಳ ಸಂತೋಷ ಆಗ್ತದೆ. ಇದೊಂದು ನಾನು ಹೇಳುವಂಥ ಪ್ರಕಾರದಲ್ಲಿ ಇದೊಂದು ವಂಡರ್ ಡ್ರಗ್ ಅಂತಾನೆ ಹೇಳ್ತೇನೆ ನಾನು. ನನಗೆ ಬಹಳ ಸಂತೋಷ. ಪದಕವನ್ನು ತಗೊಂಡು 4 ತಿಂಗಳಾಯಿತು. ಪ್ರಥಮವಾಗಿ ನಮ್ಮ ಸ್ನೇಹಿತರು ಹೇಳಿದ್ವಿ, ಒಂದು ಬ್ರಾಸ್ಲೆಟನ್ನು ಉಪಯೋಗ ಮಾಡ್ಕೊಳ್ಳಿ ಅಂತ. ಒಂದು ದಿವಸ ನಾನು ಅದನ್ನು ಉಪಯೋಗ ಕೊಟ್ಟರು, ನೋಡೋಣ ಹೇಗಿರುತ್ತೆ ಅಂತ. ಒಂದು ದಿವಸ ನನಗೆ ಭಾರಿ ರಿಲ್ಯಾಕ್ಸ್ ಕಾಣ್ತು. ಯಾವತ್ತೂ ಬೆಳಿಗ್ಗೆ ನಾವು ಗಂಜಿ ಊಟ ಮಾಡಿದ್ಮೇಲೆ ನಿದ್ರೆ ಬರ್ತಾ ಇತ್ತು. ಇನ್ನೆಲ್ಲ ಹೊರಡೋದು ಬೇಡ, ಆ ದಿವಸ ಕೆಲಸ ಎಲ್ಲ ನಿರ್ಲಿಪ್ತ ಇತ್ತು. ಅದೊಂದು ತಗೊಂಡು ನೋಡೋಣ ಅಂತ ಹೇಳಿ ತಗೊಂಡೆ. ಆ ನಂತರ ಒಂದು ತಿಂಗಳ ಹಿಂದೆ ನನಗೊಂದು ಹಾವು ಕಡಿತಕ್ಕೊಳಗಾದೆ. ನಾನು ಒಂದು ಕಂದಡಿ ಹಾವು ಅಂತ, ನಮ್ಮ ಊರಲ್ಲಿ ಪಿಲಿ ಕಂದಡಿ ಅಂತ ಹೇಳಿದ್ರೆ, ಹುಲಿ ಥರದ್ದೇ ದೊಡ್ಡ ಹಾವು.
ಅದು ರಬ್ಬರ್ ಗಿಡದ ಬುಡದಲ್ಲಿ ಬೀಳನ್ನು ಕೀಳಕ್ಕೆ ಹೋಗಿ ನಂಗೆ ಹಾವು ಕಚ್ಚಿತ್ತು. 1 ತಿಂಗಳಿಗೆ ಕಚ್ಚಿದಾಗ 50% ಹಾವು ನೋಡಿದಾಗ ನನ್ನ ಜಂಗಾಬಲ ಹುಡುಗೋಯ್ತು. ಅಂದರೆ ನನಗಿನ್ನು ಹಾವು ಕಚ್ಚಿ ಆಯಿತು, ನಾನು ಬದುಕೋದು ಕಷ್ಟ ಅಂತ. ಆಮೇಲೆ ಮನೆಗೆ ಬಂದು ನಾನೇ ಕಾರ್ ಡ್ರೈವ್ ಮಾಡ್ಕೊಂಡು ಆಸ್ಪತ್ರೆಗೆ ಹೋದೆ. ಆಸ್ಪತ್ರೆಗೆ ಹೋದ್ಬಿಟ್ಟು ಎಲ್ಲಿ ಕಚ್ಚಿತ್ತು ಅಲ್ಲಿಂದ ಒಂದು 2-3 ಇಂಚು ಸ್ವಲ್ಪ ಸ್ವೆಲ್ಲಿಂಗ್ ಇತ್ತು. ಡಾಕ್ಟ್ರ್ ಹೇಳಿದ್ರು ನಿಮ್ಗೆ ಹಾವು ಕಚ್ಚಿದ್ದು ಹೌದಾ ಅಂತ ನೀವು ನೋಡಿದ್ದೀರಾ ಅಂತ. ನಾನು ಕಣ್ಣಾರು ನೋಡಿದ್ದೀನಿ ಹಾವು ಕಚ್ಚಿದ್ದು ಅಂತ. ಡಾಕ್ಟ್ರ್ ನನಗೆ ಟ್ರೀಟ್ಮೆಂಟ್ ಶುರು ಮಾಡೋಣ, ನಿಮ್ಗೆ ಕಚ್ಚಿದ್ದು ಹೌದು ಅದು, ಟ್ರೀಟ್ಮೆಂಟ್ ಶುರು ಮಾಡೋಣ ಅಂತೇಳಿ ಶುರು ಮಾಡಿದರು. ಪ್ರತಿ ಸಲ ನಾನು ಬ್ಲಡ್ ಟೆಸ್ಟ್ ಮಾಡ್ತಾಯಿದ್ರು. ಆದರೆ 5 ಸಲ ಟೆಸ್ಟ್ ಮಾಡಿದ್ರು ಬ್ಲಡ್ಡಲ್ಲಿ ನಿಮಗೆ ಏನು ಪಾಯ್ಸನ್ ಕಾಣ್ತಾ ಇಲ್ಲ. ಕಚ್ಚಿದ ಗಾಯ ಕಾಣುತ್ತೆ, ಬ್ಲಡ್ ಏನು ಅದ್ರ ಬ್ಲಡ್ಡಲ್ಲಿ ನಿಮಗೆ ಪಾಯ್ಸನ್ ಅಟ್ಯಾಕ್ ಆಗಿಲ್ಲ ಅಂದರು. ಅದರ ನಂತರ ಹೇಳಿದ್ರು ಹೆಚ್ಚಿನವರಿಗೆ ಹಾವು ಕಡಿದಾಗ ಬಿ ಪಿ ರೈಸ್ ಆಗುತ್ತೆ. ಯಾವುದೇ 3-4 ಸಲ ಟೆಸ್ಟ್ ಮಾಡಿದಾಗ ಬಿ ಪಿ ರೈಸ್ ಆಗಲೇ ಇಲ್ಲ ಅಂದರು. ಆಮೇಲೆ ನನಗೆ ಇದು ಆಯಿಲನ್ನು ಸ್ಟಾರ್ಟ್ ಮಾಡಿದ್ರು, ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ರೆ. ಇಂಜೆಕ್ಷನ್ ಸ್ಟಾರ್ಟ್ ಮಾಡಿದ್ರೆ ಎಲ್ರಿಗೆ ಅಲರ್ಜಿ ಆಗುತ್ತೆ ಅಂತ ಹೇಳಿದ್ರು. ನನಗೆ ಅಲರ್ಜಿ ಆಗಿಲ್ಲ. ಆಮೇಲೆ ಮೈ ತುರಿಕೆ ಬರುತ್ತೆ, ವಾಕರಕ್ಕೆ ಬರುತ್ತೆ ಅಂತ ಹೇಳಿದ್ರು. ಏನೂ ಆಗಿಲ್ಲ. ಬಟ್ ನನ್ನ ಒಂದು ಬೆರಳನ್ನ ತುದಿಯಷ್ಟೊಂದು ಸಿಪ್ಪೆ ಮೇಲ್ಗಡೆ ಸಿಪ್ಪೆ ಕಳಚಿ ಹೋಗಿದೆ. 3 ದಿವಸ ಟ್ರೀಟ್ಮೆಂಟ್ ಮಾಡಿದ್ರು, 3 ದಿವಸ ಟ್ಯಾಬ್ಲೆಟ್ಸ್ ಕೊಟ್ಟರು ನನಗೆ. 1 ವಾರದಲ್ಲಿ ನಾನು ನಡಿಲಿಕ್ಕೆ ಶುರು ಮಾಡಿದ್ದೇನೆ. ಎಲ್ಲರೂ ನಮ್ಮ ಹಳ್ಳಿಯವರು ಹೇಳಿದ್ರು ಹಳ್ಳಿ ಮದ್ದು ಮಾಡಬೇಕು, ಕನಿಷ್ಠ 1 ತಿಂಗಳಾದರೂ ನಿಮ್ಗೆ ಬೇಕದು, ಅದು ಕುಳಿತೆ ಚರ್ಮ ಎಲ್ಲ ಇದು ಹೋಗುತ್ತೆ ಅಂತ ಹೇಳಿದ್ರು. ಆದರೆ ಇದು ಹಾಕ್ಕೊಂಡಿದ್ರಿಂದ ಏನೋ ಕಾಕತಾಳಿ ಇರೋದು. ನಾನು ಹಾಕೊಂಡು 3-4 ತಿಂಗಳಾಯಿತು. ನನ್ನ ಅನುಭವಕ್ಕೆ ಬಂದಾಗ ನನ್ನ ಡಾಕ್ಟ್ರ್ ಹೇಳಿದರು ಎಲ್ಲರಿಗೆ ನಾವು ತುಂಬ ಜನಕ್ಕೆ ಮಾಡಿದ್ದೀನಿ, ಏನಾಗದೇ ಇರುವಂಥ ವ್ಯಕ್ತಿ ನೀವು ಒಬ್ಬರೇ. ನಾನು ಒಟ್ಟಿಗೆ 3 ಜನ ಬಂದಿದ್ರಲ್ಲಿ. ನಾನು ಬಂದ ಮೇಲೆ 2 ಜನ ಬಂದಿದ್ರು. ಆಳ್ವಾಸ್ ಹಾಸ್ಪಿಟಲಲ್ಲಿ ದೇವಾನಂದ್ ಅಂತೇಳಿ ನನಗೆ ಟ್ರೀಟ್ ಮಾಡಿದಾರ ಡಾಕ್ಟ್ರು, ನನ್ನ ಸ್ನೇಹಿತರವರು. ಅವ್ರು ಹೇಳಿದ್ರು ನಿಮ್ಗೆ ಏನೂ ಆಗಿಲ್ಲ, ಮರು ದಿವಸ ನೀವು ಬೆಳಿಗ್ಗೆ ಡಿಸ್ಚಾರ್ಜ್ ಆಗಿ ಹೋಗಿ 2 ದಿವಸ ಟ್ಯಾಬ್ಲೆಟ್ಸ್ ಸಾಕು ಅನ್ನೋದು. ಆನಂತರ 2-3 ಸಲ ನಾನು ಟೆಸ್ಟಿಗೆ ಹೋದರೆ ಏನು ನಂಗೆ ತೊಂದರೆ ಕಂಡಿಲ್ಲ. ಬಟ್ ಗಾಯ ಈಗಲೂ ಇದೆ, ಆದರೆ ನೋವಿಲ್ಲ. ಇದರಿಂದಾಗಿ ನಾನು ಉಲ್ಲಾಸದಿಂದ ನಡೆದಾಡ್ತಾ ಇದ್ದೇನೆ. ನನಗಂತೂ ಸುಖ ಕೊಟ್ಟಿದೆ. ನಿಮ್ಗೆ ಇಷ್ಟ ಇದ್ರೆ ನಾನೊಂದು ಫಸ್ಟಿಗೆ ತಗೊಳ್ಳುವಾಗ ನಾನೇನು ಹೇಳಿದೆ, ಏನೋ ಒಂದು ಖರ್ಚಾದರೆ ಪರವಾಗಿಲ್ಲ ತಗೊಂಡು ನೋಡೋಣ ಅಂತ ತಗೊಂಡಿದ್ದು. ನನಗಂತೂ ಸುಖ ಸಿಕ್ಕಿದೆ. ಹಾಗೆ ನೆಮ್ಮದಿಯಿಂದಿದ್ದೇನೆ. ಬಿ ಪಿ ರೈಸ್ ಆಗ್ತಾ ಇಲ್ಲ, ನನಗೆ ಟೆನ್ಷನ್ ಆಗ್ತಾ ಇಲ್ಲ. ಆರಾಮಾಗಿ ನಮ್ಮ ಕೆಲಸ ಮಾಡ್ಲಿಕ್ಕೆ ಇರೋಕ್ಕಾಗತ್ತೆ, ಚೆನ್ನಾಗಿ ನಿದ್ದೆ ಬರುತ್ತೆ, ಆರೋಗ್ಯನೂ ಚೆನ್ನಾಗಿದೆ. ಅದ್ರ ಜೊತೆ ಇನ್ನೊಂದು ನಾನು ಇನ್ಸಿಡೆಂಟ್ ಹೇಳಬೇಕಿದ್ರೆ, ನನ್ನ ಮಗಳು